ಅಂದರೆ ಅರ್ಜುನ ಯಾರು ಶ್ರೇಷ್ಠರು ಅಂತ ಕೇಳಿದಾಗ ಕೃಷ್ಣ 4 ಥರ ಜನರಿದ್ದಾರೆ, ಅದರಲ್ಲಿ ಯಾರು ಶ್ರೇಷ್ಠರು ಅಂತ ಈಗ ಹೇಳ್ತೀನಿ ಅಂತ ಹೇಳ್ತಾರಂತೆ. ಯಾರು ಅಂತ ಬಂದಾಗ ಕೆಲವರ ಬದುಕಲ್ಲಿ ಕಷ್ಟ ಇದೆ, ಕೆಲವರ ಬದುಕಲ್ಲಿ ನಷ್ಟ ಇದೆ. ಅವರು ದೇವರ ಮೊರೆ ಹೋಗ್ತಾರೆ. ಅಂದರೆ ದೇವರ ಹತ್ರ ಹೋಗೋರು ಕಷ್ಟ ನಷ್ಟ ಇದ್ದಾಗ ಮಾತ್ರ ಭಗವಂತನ ನೆನಪಾಗತ್ತೆ. ಕೆಲವರಿಗೆ ಆಸೆ ಇರುತ್ತೆ, ದೇವ್ರನ್ನ ನೋಡಬೇಕು, ಅವ್ರ ಸ್ವರೂಪನ ತಿಳ್ಕೋಬೇಕು ಅನ್ನೋ ಬಯಕೆ ಇರುತ್ತೆ. ಏನು ದೇವ್ರಂದ್ರೆ ಅಂತ ತಿಳ್ಕೋಬೇಕು ಅಂತ ಇರುತ್ತೆ. ಅವರು ಅದನ್ನು ಅರಿಯೋದಕ್ಕೆ ದೇವ್ರ ಹತ್ರ ಹೋಗ್ತಾರೆ, ಅವರು ಅದನ್ನು ತಿಳ್ಕೊಳ್ಳೋಕ್ಕೆ. ಇನ್ನು ಕೆಲವರು ಬದುಕಿಗೇನು ಬೇಕಾಗಿರುತ್ತೆ, ಆ ಬೇಕಾಗಿರೋದನ್ನು ಪೂರೈಸ್ಕೊಳ್ಳೋಕೆ ದೇವ್ರ ಹತ್ರ ಹೋಗ್ತಾರೆ. ಆದರೆ ಕೆಲವರು ಜ್ಞಾನಿಗಳು, ಅವರಿಗೆ ಕಷ್ಟ ಪರಿಹಾರಕ್ಕೋ ಇಷ್ಟ ಪೂರೈಕೆಗೋ ದೇವರು ಬೇಡ, ಅವರಿಗೆ ದೇವರೆಂದರೆ ಪ್ರೀತಿ ಅಷ್ಟೆ, ಯಾವ ಬಯಕೆನೂ ಇಲ್ಲ. ಅಂದರೆ ನಾನು ಇದನ್ನು ಕೇಳ್ತಾ ಇದ್ದೀನಿ ತಂದೆ, ನೀನು ಏನು ಕೊಡ್ಬೇಕನ್ಸುತ್ತೆ ಕೊಡು, ನಿನ್ಗೆ ಯಾವಾಗ ಕೊಡ್ಬೇಕನ್ಸುತ್ತೆ ಅವಾಗ ಕೊಡು, ನನ್ನ ಕೆಲಸ ನಾನು ಮಾಡ್ತಿರ್ತೀನಿ, ನೀನು ಕೊಟ್ಟರು ಕೊಡ್ತಿದ್ರು ನಾನು ನಿನ್ನ ಪ್ರೀತಿಸ್ತೀನಿ ಅನ್ನೋ ಹಂತಕ್ಕೆ ಬರ್ತಾರಲ್ಲ, ಅವರೆಲ್ಲ ಜ್ಞಾನಿಗಳು. ಸೊ ಈ 4 ಜನದಲ್ಲಿ ಆ ಜ್ಞಾನಿಗಳೇ ಶ್ರೇಷ್ಠರು ಅಂತ ಕೃಷ್ಣ ಹೇಳ್ತಾರಂತ. ಹಾಗಾಗಿ